ಸ್ಯಾಂಡಲ್ವುಡ್ ನಟ ಜೂನಿಯರ್ ಡೈನಾಮಿಕ್ ಅಂತಾನೆ ಕರೆಯುವಂಥ ಪ್ರಜ್ವಲ್ ದೇವರಾಜ್ ಅವರ ಹೆಸರಿನಲ್ಲಿ ಫೇಸ್ಬುಕ್ನಲ್ಲಿ ಒಂದು ಫೇಕ್ ಅಕೌಂಟ್ ಓಪನ್ ಆಗಿದೆ. ಆ ಒಂದು ಹೆಸರಲ್ಲಿ ಒಬ್ಬ ನಟಿಯ ಜೊತೆಗೆ ಅನುಚಿತವಾಗಿ SMS ಅನ್ನು ಮಾಡ್ತಾ ನಾನು ಪ್ರಜ್ವಲ್ ಅಂತಾನೆ ಹೇಳ್ಕೊಂಡು ಅವರಿಗೆ ಮೋಸ ಮಾಡಿದ್ದಾರೆ. ಹಾಗೆ ಒಂದು ವೇಳೆ ನೀನು ನನ್ನ ಪ್ರಜ್ವಲ್ ಅಂತ ನಂಬದೆ ಹೋದರೆ ಅಥವಾ ನನ್ನ ಜೊತೆ ನೀನು ಹೀಗೆ ಫ್ರೆಂಡ್ಶಿಪ್ಪನ್ನು ಉಳಿಸ್ಕೊಳ್ದೆ ಹೋದರೆ ನಿನ್ನ ಹೆಸರಲ್ಲಿ ಇನ್ನೊಂದು ಅಕೌಂಟನ್ನು ಓಪನ್ ಮಾಡ್ತೀನಿ, ಫೇಕ್ ಅಕೌಂಟ್ನ ಓಪನ್ ಮಾಡಿ ಬೆತ್ತಲೆ ಫೋಟೋಸನ್ನೆಲ್ಲ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಅನ್ನುವಂಥ ಬೆದರಿಕೆಯನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ಚರ್ಚೆಯ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಪ್ರಜ್ವಲ್ ದೇವರಾಜ್ ಅವರು ಇರ್ತಾರೆ ನಮ್ಮ ಜೊತೆಗೆ, ಹಾಗೆ ಮೋಸ ಹೋದಂತಹ ನಟಿ ಇರ್ತಾರೆ, ಹಾಗೆ ಸೈಬರ್ ಕ್ರೈಮ್ ಬ್ರಾಂಚ್ನ DYSP ಶರತ್ ಅವರು ಇರ್ತಾರೆ. ಇದು ವಿಶೇಷ ಕಾರ್ಯಕ್ರಮ ಫೇಕ್ ಬುಕ್. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕವಿತಾ, ಹಾಗೆ ಶರತ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಈಗ ಈ ಪ್ರಕರಣ ಏನೇನೆಲ್ಲ ನಡೆದಿದೆ, ಎಷ್ಟು ದಿವಸದಿಂದ ಇವರಿಗೆ ಈ ಥರದ ಒಂದು ಫೇಕ್ ಅಕೌಂಟಲ್ಲಿ ಏನು ಫೇಕ್ ಪ್ರಜ್ವಲ್ ದೇವರಾಜ್ ಅಂತ ಯಾರು ಹೇಳ್ಕೊಂಡೆಲ್ಲ ಏನೇನೆಲ್ಲ ಮಾತಾಡ್ತಿದ್ರು, ಇದರ ಒಂದು ಸಂಪೂರ್ಣ ಡೀಟೇಲ್ ಇರುವಂಥ ಒಂದು ಸ್ಟೋರಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಪ್ರಜ್ವಲ್ ದೇವರಾಜ್ ಸ್ಯಾಂಡಲ್ವುಡ್ನಲ್ಲಿ ಬೆಳೆಯುತ್ತಿರುವ ನಟ. ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿರೋ ಪ್ರಜ್ವಲ್ಗೆ ಅಭಿಮಾನಿಗಳ ಸಂಖ್ಯೆಯು ದೊಡ್ಡದಿದೆ. ಚಾಕ್ಲೇಟ್ ಹೀರೋ ಎಂದೇ ಖ್ಯಾತವಾಗಿರೋ ಪ್ರಜ್ವಲ್ ಕಂಡ್ರೆ ಯುವತಿಯರಿಗೆ ಪಂಚಪ್ರಾಣ. ಆದ್ರೆ ಇದೇ ನಟನ ಹೆಸರು ಬಳಸಿಕೊಂಡು ಕಿಡಿಗೇಡಿ ಯುವಕನೊಬ್ಬ ನಟಿ ಜೊತೆ ಚೆಲ್ಲಾಟವಾಡಿದ್ದಾನೆ. ಈಗ ತಾನೇ ಕನ್ನಡ ಚಿತ್ರರಂಗದಲ್ಲಿ ಅಂಬೆಗಾಲು ಇಡ್ತಿರುವ ಈ ನಟಿ ಹೆಸರು ಕವಿತಾ. ಹುಚ್ಚು ವೆಂಕಟ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸಿದ್ದಾಳೆ. ನಾನೇ ಪ್ರಜ್ವಲ್ ದೇವರಾಜ್ ಅಂತ ನಂಬಿಸಿ ಕವಿತಾ ಜೊತೆ ಸ್ನೇಹ ಬೆಳೆಸಿದ್ದಾನೆ. ತನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ದೇವರಾಜ್ ಫ್ಯಾಮಿಲಿ ಫೋಟೋ ಹಾಕಿ ಇವರು ನನ್ನ ಫ್ಯಾಮಿಲಿ ಅಂತ ನಂಬಿಸಿದ್ದಾನೆ. ಆದರೆ ಇಬ್ಬರ ಸ್ನೇಹ ಬೆಳೆದು 1 ತಿಂಗಳು ಆಗಿತ್ತು ನೋಡಿ. ಇವನ ಅಸಲಿ ಮುಖ ಬಯಲಾಯಿತು. ಇವನು ಪ್ರಜ್ವಲ್ ದೇವರಾಜ್ ಅಲ್ಲ ಅನ್ನೋದು ಕವಿತಾಗೆ ಗೊತ್ತಾಗಿದೆ. ಬಳಿಕ ಕವಿತಾ ನೇರವಾಗಿ ನೀನು ಪ್ರಜ್ವಲ್ ದೇವರಾಜ್ ಅಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದಾಗ ಆತ ಬೆದರಿಕೆ ಹಾಕಿದ್ದಾನೆ. ನನ್ನ ಬಗ್ಗೆ ಹೊರಗಡೆ ಗೊತ್ತಾದರೆ ನಿನ್ನ ಹೆಸರಲ್ಲಿ ಫೇಕ್ ಅಕೌಂಟ್ ಓಪನ್ ಮಾಡಿ ನಿನ್ನ ನ್ಯೂಡ್ ಫೋಟೋಗಳನ್ನು ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಅವರೆಲ್ಲ ನಂಗೆ ತುಂಬಾ ಪರಿಚಯ ಇರ್ತಾರೆ. ಫೇಸ್ಬುಕ್ಕಲ್ಲಿ ನಾನು ಚಾಟ್ ಮಾಡ್ತಿರ್ತೀನಿ, ಇದು ಮಾಡ್ತಿರ್ತೀನಿ. ಸೊ ಐ ಥಾಟ್ ಪ್ರಜ್ವಲ್ ಅವ್ನು ರಿಯಲ್ಲು. ಸೊ ಅದಕ್ಕೆ ನನ್ನ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ದೆ. ಅವ್ನು ಮಾಮ್ ಸ್ವೇರಿಕ್ಕಿ ಎಲ್ಲ ಸ್ವೇರಿಕ್ಕಿ ಹೌದು ನಾನೇ ಪ್ರಜ್ವಲ್ ದೇವರಾಜ್ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ನಾನು ನನ್ನ ನಂಬರ್ನ ಶೇರ್ ಮಾಡಿಕೊಂಡೆ. ಅಲ್ಲಿ ಗಂಟ ನನಗೆ ಇದು 1 ಮಂತ್ ಗಂಟ ನನಗೇನೇನು ಪ್ರಾಬ್ಲಮ್ ಬರಲಿಲ್ಲ, ಏನು ಮೆಸೇಜು ಬರ್ತಿದ್ದಿಲ್ಲ, ಏನೂ ಬರ್ತಿದ್ದಿಲ್ಲ. ಸಡನ್ನಾಗಿ ನಿನ್ನೆ ನೋಡಿದ್ರೆ ಹಾಯ್ ಹೆಲೋ ಅಂತ ತುಂಬಾ ಮೆಸೇಜ್ ಬರ್ತಿತ್ತು ವಾಟ್ಸಪ್ಪಲ್ಲಿ. ನಾನು ಹೇಳಿದೆ ನೀನು ಫೇಕ್ ಅಕೌಂಟು, ನನಗೇನು ಮೆಸೇಜಸ್ ಎಲ್ಲ ಮಾಡ್ತೀಯಾ ಅಂತ ಹೇಳಿದೆ. ಸೊ ಅದಕ್ಕೆ ಹೇಳ್ದೆ, ಅದು ಒಂದೇ ಒಂದು ವರ್ಡ್ ಹೇಳಿದ್ದಕ್ಕೆ ಕೋಪದ ಸಿಂಬಲ್ಸ್ ಎಲ್ಲ ಕಳಿಸೋದು, ಮತ್ತು ನನ್ನ ಫೇಕ್ ಅಲ್ಲ, ನಾನು ರಿಯಲ್ ಪ್ರಜ್ವಲ್ಲು, ನನ್ನ ಮದರ್ಸ್ ವೇರ್ ನನ್ನ ರಿಯಲ್ ಪ್ರಜ್ವಲ್ಲು ಅಂತೆಲ್ಲ ಅವ್ರ ಅಮ್ಮನ ತಾಯಿ ಮೇಲೆಲ್ಲ ಆನೆಕ್ಕಿ ನಾನು ಕೆಟ್ಟದೆಲ್ಲ ಸ್ಲ್ಯಾಂಗ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ನಂಗೆ ಮೆಸೇಜ್ ಸೆಂಡ್ ಮಾಡ್ತಿದ್ದ. ಏನು ಗೊತ್ತಾ ಬ್ಯಾಕ್ ಮೇಲ್ ಮಾಡ್ತಾರೆ, ಲೈಕ್ ನಾನು ನಿನ್ನ ಪಿಕ್ಸ್ ಎಲ್ಲ ಎಡಿಟ್ ಮಾಡಿ ನಾನು ಇದಾಗ್ತೀನಿ, FBಯಲ್ಲಿ ಅಕೌಂಟಲ್ಲಿ ಹಾಕ್ತೀನಿ. ಆತನ ಆಟ ಇಷ್ಟಕ್ಕೆ ನಿಲ್ಲಿಲ್ಲ. ವಾಟ್ಸಪ್ ಮೂಲಕ ಅವಾಚ್ಯ ಶಬ್ದಗಳ ಮೆಸೇಜ್ಗಳನ್ನು ಕಳಿಸ್ತಿದ್ದ. ಇದರಿಂದ ಮಾನಸಿಕವಾಗಿ ಕುಗ್ಗಿದ ಕವಿತಾ KP ಅಗ್ರಹಾರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಹೌದು, ನನ್ನಿಂದ ತುಂಬ ಜನ ಹುಡುಗಿರು ಮೋಸ ಮಾಡ್ತಿದ್ದಾನೆ ಅವನು. ನನ್ನೊಬ್ಳಿಗೆ ಎಲ್ಲ ನನ್ನ ಹತ್ರ ಹೆಂಗೆ ಚಾಟ್ ಮಾಡ್ತಿದ್ದಾನೋ ಅದೇ ಥರ ತುಂಬ ಜನ ಹುಡುಗಿರಿಗೆ ಚಾಟ್ ಮಾಡ್ತಿದ್ದಾನೆ. ಯಾಕೆ ಹಿಂಗೆ ಮಾಡಬೇಕು? ಪಾಪ ಆ ಹುಡುಗಿರೆಲ್ಲ ಎಷ್ಟು ಜನ ಮೋಸ ಆಗಿರಲ್ವ ಅವನಿಂದ, ಎಷ್ಟು ಜನ ಮೋಸ ಆಗಿರಲ್ವ. ಏನೇ ಮಾಡಲಿ ಅವ್ನು ಎಲ್ಲಿಂದನ ಹುಡುಕ್ಲಿ, ಹೆಂಗನ ಹುಡುಕ್ಲಿ, ನಾನು ಅವ್ನು ಬೇಕು, ನಾನು ಅವ್ನು ಮಾತ್ರ ಬಿಡಲ್ಲ. ಅವ್ನು ಅಷ್ಟು ಧೈರ್ಯದಿಂದ ಅದು ಹೆಂಗೆ ನಮ್ಮ ಅಮ್ಮನ ಬಗ್ಗೆ ಬೈದ ಅವನು. ವಾಟ್ಸಪ್ಪಲ್ಲಿದ್ದಾನೆ, ಚಾಟಿಂಗ್ಸ್ ಇದೆ, ಆಮೇಲೆ ಫೇಸ್ಬುಕ್ಕಲ್ಲಿ ಇದೆ ಒಂದು ಪ್ರಜ್ವಲ್ ದೇವರಾಜ್ ಅಂತ. ಸೊ ಆರಾಮಾಗಿ ಸಿಗ್ಬೋದು, ಮೇ ಬಿ ಅವ್ನ ನಂಬರ್ ಎಲ್ಲ ಟ್ರೇಸ್ ಮಾಡಿದ್ರೆ ಎಲ್ಲ ಸಿಕ್ಬಿಡುತ್ತೆ. ಅನಾಮಧೇಯ ವ್ಯಕ್ತಿಯ ಕಾಟಕ್ಕೆ ಬೇಸತ್ತ ಕವಿತಾ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತಾರೆ. ಮತ್ತೊಂದೆಡೆ ಸೆಲೆಬ್ರಿಟಿಗಳ ಹೆಸರಲ್ಲಿ ಇಂತಹ ಘಟನೆಗಳು ಹೆಚ್ಚಾಗ್ತಾನೇ ಇದೆ. ರವಿಕುಮಾರ್ MK, ಫಿಲ್ಮ್ ಬ್ಯೂರೋ, ಸುವರ್ಣ ನ್ಯೂಸ್.
ಇದು ಮೇಲ್ನೋಟಕ್ಕೆ ಕಾಣುವಂಥದ್ದು, ನಿಜವಾಗ್ಲೂ ಇದ್ರ ಒಳಗಡೆ ಏನೆಲ್ಲ ನಡೆದಿದೆ, ಯಾವತ್ತಿನಿಂದ ಪ್ರಜ್ವಲ್ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ದ, ಇನ್ನು ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತವೆ. ಯಾಕೋ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಈ ಥರದ ಒಂದು ಫೇಕ್ ಅಕೌಂಟ್ಸ್ ಜಾಸ್ತಿ ಆಗ್ತಾ ಇದೆ. ಈಗ ನಮ್ಮ ಜೊತೆಗೆ ಪ್ರಜ್ವಲ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಟ ಪ್ರಜ್ವಲ್ ದೇವರಾಜ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಜ್ವಲ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕೇಳ್ತಾ ಇದೆ. ಥ್ಯಾಂಕ್ ಯು ಮಾಸುಗಣ, ಥ್ಯಾಂಕ್ ಯು. ಪ್ರಜ್ವಲ್, ನೀವು ಇವಾಗ ಈ ಒಂದು ಸ್ಟೋರಿನ ನೋಡಿದ್ರೆ, ಕೇಳಿಸ್ಕೊಂಡಿದ್ರೆ, ನಿಮಗೆ ನಿಮ್ಮ ಹೆಸರಲ್ಲಿ ಈ ಥರದೊಂದು ನಿಮ್ಮ ಹೆಸರನ್ನ ದುರ್ಬಳಕೆ ಆಗ್ತಾ ಇದೆ ಫೇಸ್ಬುಕ್ಕಲ್ಲಿ ಅನ್ನೋಂಥದ್ದು ನಿಮ್ಮ ಗಮನಕ್ಕೆ ಇದಕ್ಕೂ ಮುಂಚೆ ಯಾವಾಗಾದರೂ ಬಂತಾ? ಈ ಒಂದು ಪ್ರಕರಣ ಕೇಳಿದ ತಕ್ಷಣ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಪ್ರಜ್ವಲ್? ನನಗೆ ಬಂದಿತ್ತು ಇದ್ರ ಹಿಂದೆನೆ. ನಾನು ಫಸ್ಟ್ ಆಫ್ ಆಲ್ ಕ್ಲಾರಿಫೈ ಮಾಡ್ತೀನಿ, ನಂದು ಯಾವುದೇ ಥರದ ಫೇಸ್ಬುಕ್ ಅಕೌಂಟ್ ಇಲ್ಲ. ಫೇಸ್ಬುಕ್ ಫ್ಯಾನ್ ಪೇಜ್ ಇದೆ, ಒಂದು ಫ್ಯಾನ್ ಪೇಜ್ ಇದೆ. ಅದರಲ್ಲಿ ನನಗೆ ಕೆಲವರು ಏನಂದ್ರಿ, ಇಲ್ಲಿವರೆಗೂ ನೀವು ಫೇಸ್ಬುಕ್ ಅಲ್ಲಿ ಇರ್ಲಿಲ್ಲ, ಈಗ ಒಂದು ಫ್ಯಾನ್ ಪೇಜ್ ಮಾತ್ರ ಅದರಲ್ಲಿ ನನಗೆ ಒಂದು 2-3 ಜನ ಮೆಸೇಜ್ ಕಳಿಸಿದ್ರು. ಇಲ್ಲ ಹಿಂದೆ ಇತ್ತು ನಂದು. ಬಟ್ ಈ ತರ ಫೇಕ್ ಪ್ರೊಫೈಲ್ಸ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಾನು ನನ್ನ ಫೇಸ್ಬುಕ್ ಅಕೌಂಟ್ ನ ಡಿಲೀಟ್ ಮಾಡ್ಬಿಟ್ಟು ಒಂದು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿಸಿದ್ದೀನಿ. ಸೊ ಆ ಫ್ಯಾನ್ ಪೇಜ್ ಅಲ್ಲಿ ನನ್ನ ಫ್ಯಾನ್ಸ್ ನನ್ನ ಜೊತೆ ಮಾತಾಡ್ಬೋದು. ಅಂಡ್ ಅದರಲ್ಲಿ ಒಂದಿಬ್ರು ಹೇಳಿದ್ರು ನನಗೆ, ಸರ್ ಈ ತರ ಫೇಕ್ ಅಕೌಂಟ್ಸ್ ಇದೆ, ತುಂಬಾ ಜನ ಹುಡುಗಿರ ಹತ್ರ ಈ ತರ ಮೆಸೇಜ್ ಮಾಡ್ತಾ ಇದಾರೆ ಅಂತ. ಸೊ ನಾನು ನನ್ನ ಫ್ಯಾನ್ ಪೇಜ್ ಅಲ್ಲಿ ಹಾಕಿದ್ದೆ, ದಯವಿಟ್ಟು ಈ ತರದನ್ನೆಲ್ಲ ನಂಬೇಡಿ, ಇಂಥವ್ರನ್ನ ಎನ್ಕರೇಜ್ ಮಾಡಬೇಡಿ, ಇದೊಂದೇ ನಂದು ಫ್ಯಾನ್ ಪೇಜ್ ಇರೋದು. ಸೊ ನೀವು ಏನೇ ನನ್ನ ಜೊತೆ ಮಾತಾಡ್ಬೇಕಂದ್ರೂ ಈ ಫ್ಯಾನ್ ಪೇಜ್ ಮೂಲಕನೇ ಮಾತಾಡ್ಬೋದು ಅಂತ ಹೇಳಿದ್ದೆ ನನ್ನಿಂದ. ಓಕೆ ಪ್ರಜ್ವಲ್, ಈಗ ನಮ್ಮ ಜೊತೆ ನಟಿ ಕವಿತಾ ಅನ್ನೋರು ನಿಮ್ಮ ಹೆಸರಿನ ಒಂದು ದುರ್ಬಳಕೆ ಆಗಿದೆ, ಈಗಾಗಲೇ ನಿಮ್ಮ ಹೆಸರಲ್ಲಿ ಒಂದು ಫೇಕ್ ಅಕೌಂಟ್ ಓಪನ್ ಮಾಡಿದಂಥ ಒಬ್ಬ ವ್ಯಕ್ತಿ ಅವ್ರ ಜೊತೆಗೆ ನಾನೇ ಪ್ರಜ್ವಲ್ ಅಂತ ಹೇಳ್ಕೊಂಡು ಈಗಾಗಲೇ ದೊಡ್ಡ ಒಂದು ಇದಕ್ಕೆ ವಿಷಯಕ್ಕೆ ಕಾರಣ ಆಗಿದ್ದಾರೆ. ಈಗಾಗಲೇ ಸೈಬರ್ ಕ್ರೈಮ್ ಬ್ರಾಂಚಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ, KP ಅಗ್ರಹಾರದ ಒಂದು ಸೈಬರ್ ಕ್ರೈಮ್ ಬ್ರಾಂಚಲ್ಲಿ. ಕವಿತಾ, ಇದು ಯಾವಾಗ ನಿಮಗೆ ಪ್ರಜ್ವಲ್ ಅಂತ ಹೇಳಿಬಿಟ್ಟು ಈ ವ್ಯಕ್ತಿ ನಿಮಗೆ ಪರಿಚಯ ಆದರು ಫೇಸ್ಬುಕ್ಕಲ್ಲಿ? ಏನಿದ್ರ ಹಿನ್ನೆಲೆ? ಎಷ್ಟು ದಿವಸದಿಂದ ನಿಮ್ಮ ಜೊತೆಗೆ ಫ್ರೆಂಡ್ ಆಗಿದ್ದಾರೆ ಇವರು? ನೀವೇ ರಿಕ್ವೆಸ್ಟ್ ಅವ್ರಿಗೆ ಕಳಿಸಿದ್ರಾ, ಅವರೇ ನಿಮ್ಗೆ ರಿಕ್ವೆಸ್ಟ್ ಕಳಿಸಿದ್ರಾ? ಲೈಕ್ ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಎಲ್ಲ ನನ್ನ ಅಕೌಂಟಲ್ಲಿ ಇದ್ದೇ ಇರ್ತಾರೆ. ಸೊ ಅದಕ್ಕೆ ನಾನು ಪ್ರಜ್ವಲೇ ಇರ್ಬೋದಲ್ಲ ಅಂತ ಫ್ರೆಂಡ್ ರಿಕ್ವೆಸ್ಟ್ನ ಕಳಿಸ್ದೆ. ಸೊ ಕಳಿಸಿದ ತಕ್ಷಣ ನಾನು ಮೆಸೇಜಸ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಹಂಗೆ ಬಿಟ್ಟಾಗಿದೆ. ಬಿಕಾಸ್ ನಂಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಫೇಸ್ಬುಕ್ಕಲ್ಲಿ. ಹಾಗೆ ಹಾಯ್ ಹೆಲೋ ಅದು ಇದು ಅಂತ ಮೆಸೇಜಸ್ ಬಂತು. ಸೊ ಓಕೆ, ಮೆಸೇಜ್ ಮಾಡ್ತಿದ್ದಾರಲ್ಲ ಅಂತ ಒಂದು ರೆಸ್ಪೆಕ್ಟ್ಗೋಸ್ಕರ ನಾನು ಮೆಸೇಜ್ ಮಾಡಿದೆ, ರಿಪ್ಲೈ ಮಾಡಿದೆ. ಅವ್ರು ಮೆಸೇಜ್ ಮಾಡ್ತಿರೋ ಲೆವೆಲ್ ಹೆಂಗಂದೆ, ನಾನೇ ಪ್ರಜ್ವಲ್ಲು, ನನ್ನ ಮಾಮ್ಸ್ ವೇರ್ ನಾನು ಹೇಳಿದೆ ಪ್ರೂಫ್ ಏನಿದೆ ತೋರಿಸಿ ಅಂತ. ಸೊ ಅವ್ರ ಫ್ಯಾಮಿಲಿ ಪಿಕ್ನ ತೋರಿಸಿದ್ರು, ಮತ್ತು ಅವ್ರು ಟ್ರಿಪ್ಗೆ ಹೋಗಿರೋದು, ಮಡಿಕೇರಿನೋ ಎಲ್ಗೋ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ಗೆ ಹೋಗಿರೋ ಫೋಟೋಸ್ ಕೂಡ ಕಳಿಸಿದ್ರು. ಮತ್ತು ಅವ್ರ ವಿಡಿಯೋ, ಲೈಕ್ ಫ್ಯಾನ್ ಪೇಜ್ ಈ ಥರ ವಿಡಿಯೋ ಇದೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಆ ವಿಡಿಯೋನೂ ಇತ್ತು ಇವ್ರದ್ದು, ಅದು ಕೂಡ ಲಿಂಕ್ ಕಳಿಸಿದ್ರು ನನಗೆ. ಸೊ ಓಕೆ, ಇವರೇ ಪ್ರಜ್ವಲ್ ಅಂತ ನಾನು ಟ್ರಸ್ಟ್ ಮಾಡಿದೆ. ಆ ಟ್ರಸ್ಟಿಂದ ನಾನು ನನ್ನ ನಂಬರ್ನ ಶೇರ್ ಮಾಡಿಕೊಂಡೆ. ಸೊ ಹೀಗೆ ಹೇಳಿದೆ, ಓಕೆ ಅಟ್ಲೀಸ್ಟ್ ಕಾಲ್ ಮಾಡಿ ನೋಡೋಣ, ನಿಮ್ಮ ವಾಯ್ಸನ್ನು ಕೇಳೋಣ ಅಂತ ನಾನು ಹೇಳಿದೆ. ಇದಕ್ಕೂ ಮುಂಚೆ ಯಾವಾಗಾದ್ರೂ ರಿಯಲ್ ಆಗಿ ನೀವು ಪ್ರಜ್ವಲ್ ಅವರಿಗೆ ಕಾಲ್ ಮಾಡಿದ್ರಾ, ಮಾತಾಡಿದ್ರಾ? ಇಲ್ಲ, ಮಾಡಲಿಲ್ಲ. ಡೈರೆಕ್ಟ್ ಆಗಿ ಯಾವತ್ತಾದ್ರೂ ಮೀಟ್ ಮಾಡಲಿಲ್ಲ. ಮೀಟ್ ಮಾಡಿಲ್ಲ ಯಾವತ್ತೂ? ಓಕೆ ಪ್ರಜ್ವಲ್, ನಿಮಗೆ ಕವಿತಾ ಅವರು ಪರಿಚಯ ಏನಾದರೂ ಇದೆಯಾ? ಈ ಹಿಂದೆ ಏನಾದರೂ ನಿಮಗೆ ಕವಿತಾ ಅವ್ರ ಬಗ್ಗೆ ಗೊತ್ತಿತ್ತಾ? ಇಲ್ಲ, ನನಗೆ ಇವಾಗಲೇ ಗೊತ್ತಾಗಿದ್ದು ಯಾರದು ಅಂತ. ಅಂದ್ರೆ ಈಗ ನಿಮ್ಮ ರವಿ ಅವರು ನನ್ನ ಜೊತೆ ಇದ್ರಲ್ಲ, ಅವ್ರು ಹೇಳಿದ್ರು ಈ ತರ ಕವಿತಾ ಅಂತ ಒಬ್ರು ಹುಡುಗಿಗೆ ಈ ತರ ಆಗಿದೆ ಅಂತ. ಫಸ್ಟ್ ಆಫ್ ಆಲ್ ಒಂದು ನನ್ನ ಎಲ್ಲ ಅಭಿಮಾನಿಗಳಿಗಾಗಿರ್ಬೋದು, ನನ್ನ ಪ್ರೀತಿಸೋ ಎಲ್ಲ ನನ್ನ ಫ್ಯಾನ್ಸ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಪ್ರಜ್ವಲ್ ದೇವರಾಜ್ ಆದ್ರೂ ಸರಿನೇ, ಶಾರುಖ್ ಖಾನ್ ಆದ್ರೂ ಸರಿನೇ, ಲಿಯೋನಾರ್ಡೋ ಡಿಕ್ಯಾಪ್ರಿಯೋ ಆದ್ರೂ ಸರಿನೇ, ನಿಮಗೆ ಪರಿಚಯ ಇಲ್ಲದೆ ಇರೋರ ಹತ್ರ ದಯವಿಟ್ಟು ಯಾರು, ನನ್ನ ರಿಕ್ವೆಸ್ಟ್, ಯಾವ ಹೆಣ್ಮಕ್ಳು ದಯವಿಟ್ಟು ನಿಮ್ಮ ನಂಬರ್ಸ್ನ ಶೇರ್ ಮಾಡ್ಕೊಂಬೇಡಿ. ಇಟ್ಸ್ ವೆರಿ ಡೇಂಜರಸ್. ನಿಮಗೂ ಅಷ್ಟೇ, ನಿಮ್ಮ ಕುಟುಂಬಕ್ಕೂ ಅಷ್ಟೇ ತುಂಬ ಡೇಂಜರಸ್ ಅದು. ದಯವಿಟ್ಟು ನಿಮ್ಗೆ ಗೊತ್ತಿಲ್ಲದಿರೋ ವ್ಯಕ್ತಿಗಳ ಹತ್ರ ನಿಮ್ಮ ನಂಬರ್ಸ್ನ ಶೇರ್ ಮಾಡ್ಕೊಂಬೇಡಿ. ಓಕೆ ಪ್ರಜ್ವಲ್, ನೀವು ಡೈರೆಕ್ಟಾಗಿ ಕವಿತಾ ಹತ್ರ ಮಾತಾಡ್ಬೋದು. ಕವಿತಾ ನೋಡಿ, ಈಗ ಪ್ರಜ್ವಲೇ ಡೈರೆಕ್ಟಾಗಿ ಸಿಕ್ಕಿದ್ದಾರೆ ನಿಮಗೆ. ಸೊ ಪ್ರಜ್ವಲ್ ಜೊತೆ ಹೌದು, ನಾನು ತುಂಬ ಟ್ರೈ ಮಾಡಿದೆ ಅವ್ರು ಕಾಲ್ ಮಾಡೋಣ ಅಂತ. ನನ್ಗೆ ಗೊತ್ತಿರೋ ಪ್ರೊಡ್ಯೂಸರ್ ಯಾವುದು, ಇವಾಗ ನ್ಯೂ ಮೂವಿ ಒರಿಜಿನಲ್ ಪ್ರಜ್ವಲ್, ಕೊನೆಗೂ ಒರಿಜಿನಲ್ ಪ್ರಜ್ವಲ್ ಜೊತೆ ಲೈಕ್ ಫೇಸ್ಬುಕ್ಕಲ್ಲಿ ಒಂದು ಹುಡುಗಿನ, ಅವಳು ತುಂಬಾನೇ ಫ್ಯಾನ್, ಬಿಗ್ ಫ್ಯಾನ್ ಅಲ್ವಾ. ಸೊ ಅವಳು ಕೇಳಿದ್ಲು, ನೀವನ್ನ ಆಕ್ಟ್ರೆಸ್ ಅಲ್ವಾ, ನಿಮಗೆ ಗೊತ್ತಿರ್ಬೋದು ಅದು ಫೇಕ್ ಅಕೌಂಟಾ ಇಲ್ಲ ರಿಯಲ್ಲಾ ಅಂತ. ನಾನು ಹೇಳಿದೆ ಇಲ್ಲ ಅದು ಫೇಕ್ ಅಕೌಂಟ್, ನನ್ಗೆ ಗೊತ್ತಾಗ ಮೇಲೇ ಅಲ್ವಾ ಅವಳು ಮೆಸೇಜ್ ಮಾಡಿರೋದು. ಸೊ
ಹಲೋ ಹಾಂ. ಹಾಂ, ಹೇಳಿ ಹೇಳಿ ಹೇಳಿ, ಕೇಳಿಸ್ಕೊತಿದ್ದಾರೆ, ಹೇಳಿ. ಸೊ ಅದಕ್ಕೆ ಹೇಳಿದೆ ಇಲ್ಲ ಅದು ಫೇಕ್ ಅಕೌಂಟು, ಏನು ಮೆಸೇಜ್ ಎಲ್ಲ ರಿಪ್ಲೈ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದೆ. ಹೇಳಿಮ್ಮ ಕೇಳಿಸ್ತದೆ. ಹಾಂ, ಅದೇ ಫೇಕ್ ಅಕೌಂಟ್ ಆ ಹುಡ್ಗಿಗೆ ಹೇಳಿದೆ, ನಿಮ್ಮ ಫ್ಯಾನ್ ಅವ್ರಿಗೆ ಈ ಥರ ಫೇಕ್ ಅಕೌಂಟು, ಅದಕ್ಕೆಲ್ಲ ರಿಪ್ಲೈ ಮಾಡೋಕ್ಕೆ ಹೋಗಬೇಡ, ಲೈಕ್ ಯಾರೋ ಸುಮ್ಮನೆ ಮೆಸೇಜ್ ಮಾಡ್ತಾ ಇರೋದು, ಪಾಪ ಪ್ರಜ್ವಲ್ ಏನಕ್ಕೆ ಅದೆಲ್ಲ ಮೆಸೇಜ್ ಮಾಡ್ತಾರೆ. ಆದರೂ ನಾನು ಹೇಳಿದೆ ಏನೇನೆಲ್ಲ ಮೆಸೇಜ್ ಮಾಡ್ತಾ ಇದ್ರು ಆ ಫೇಕ್ ಪ್ರಜ್ವಲ್ ಅನ್ನೋರು? ಲೈಕ್ ಪ್ರಪೋಸ್ ಮಾಡೋದು, ಫೇಕ್ ಲೈಕ್ ಏನು ನಿನ್ನ ಫೋಟೋ ಕಳಿಸು ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ರು. ಅದಾದಮೇಲೆ ನಾನು ಹೇಳಿದೆ ನೀನು ಫೇಕ್ ಅಂತ ಹೇಳಿದ್ರೆ ತುಂಬ ವಲ್ಗರ್ಸ್ ಆಗಿ ಮೆಸೇಜಸ್ ಎಲ್ಲ ಸೆಂಡ್ ಮಾಡೋದು, ಆ ಥರ ಎಲ್ಲ ಹಿಡ್ಕೊತಿದ್ದ. ಎಷ್ಟು ದಿವಸದ ಹಿಂದೆ ನೀವು ಫಸ್ಟ್ ಇದಾಗಿದ್ದು? ಎಷ್ಟು ತಿಂಗಳಿಂದ ನಡೀತಾ ಇದೆ? ನಡೀತಿದೆ, ಒನ್ ಮಂತಿಂದ ನಡೀತಿದೆ. 1 ಮಂತಿಂದ? ಹೌದು. ಓಕೆ, ನಿಮಗೆ ಯಾವಾಗ ಇದು ಒರಿಜಿನಲ್ ಅಲ್ಲ ಅಂತ ಅನ್ಸೋಕೆ ಶುರುವಾಯಿತು? ನನಗೆ ಥರ್ಡ್ ಡೇನಲ್ಲೇ ಗೊತ್ತಾಯಿತು ಅವ್ನು ಫೇಕ್ ಅಂತ. ಬಿಕಾಸ್ ಅವ್ನು ಕಾಲ್ ಮಾಡಲಿಲ್ಲ, ಒಂದು ಮೆಸೇಜ್ಗೆ ಲೈಕ್ ನಿನ್ನ ಫೋಟೋ ಕಳ್ಸಂತ ನಾನು ಹೇಳಿದೆ, ಸೆಲ್ಫಿ ಪಿಕ್ ತಗೋ, ಅದು ಕಳಿಸ್ಲಿಲ್ಲ. ಆವಾಗಲೇ ಅವ್ನಿಗೆ ಗೊತ್ತಾಯ್ತು ಅವನು ಫೇಕ್ ಅಕೌಂಟ್ ಅಂತ. ಸೊ ಪಾಪ ನನಗೆ ಎಲ್ಲ ತುಂಬ ಜನ ಹುಡುಗಿರು ಹಿಂಗೆ ಮೋಸ ಮಾಡ್ತಿದ್ದಾನೆ. ನಾನು ಆದರೂ ಆ ಫೇಕ್ ಅಕೌಂಟ್ಗೆ ಹೇಳಿದೆ, ಪಾಪ ಪ್ರಜ್ವಲ್ ಅವರೇ ಎಷ್ಟೋ ಬ್ಯುಸಿ ಇರ್ತಾರೆ ಅವ್ರ ಶೂಟಿಂಗಲ್ಲಿ, ನೀನು ನೋಡಿದ್ರೆ 24 hours ಆನ್ಲೈನಲ್ಲೇ ಇರ್ತೀಯಾ, ಅವ್ರಿಗೆಲ್ಲ ಅವ್ರ ಹೆಸರೆಲ್ಲ ಏನಕ್ಕೆ ಸ್ಪಾಯ್ಲ್ ಮಾಡ್ಕೊಂಡಿದ್ಯಾ, ಬಿಟ್ಟಾಕು, ಸೆಲೆಬ್ರಿಟೀಸ್ ಅಲ್ವಾ, ನಿನ್ನಿಂದ ಎಷ್ಟು ಜನ ಹುಡುಗಿರು ಪ್ರಜ್ವಲ್ಗೆಲ್ಲ ಬೈಕೊಂತಾರೆ, ಏನಕ್ಕೆ ಇದೆಲ್ಲ ಮಾಡ್ಕೊತೀಯ ಅಂತ. ಆದರೂ ಅವನು ನಗ್ತಾ ಇದ್ದ, ನಾನೇ ರಿಯಲ್ ಪ್ರಜ್ವಲ್ಲು, ನನ್ನ ನೋಡಿ ಯಾರು ನಗ್ತಾರೆ ಅಂತ ಹೇಳ್ತಿದ್ದಾನೆ. ಇವಾಗಲೂ ನಿನ್ನೆ ಕೂಡ ನಾನು ಅದೇ ಹೇಳಿದೆ, ಒಪ್ಕೊಂಬಿಡು ನೀನು ಫೇಕ್, ಆದರೂ ಒಪ್ಕೊಂತಿಲ್ಲ, ಇಲ್ಲ ನಾನೇ ರಿಯಲ್ಲು. ಓಕೆ, ಏನಂತ ನೀವು ಫೇಕ್ ಅಂತ ಹೇಳಿದಾಗ ನಿಮಗೆ ಏನಂತ ಹೆದರಿಸ್ತಾ ಇದ್ರು ಅವರು? ನಾನು ಫೇಕ್ ಅಂತ ಹೇಳುವಾಗ ನನ್ನ ಮಮ್ಮಿ ಬಗ್ಗೆ ಎಲ್ಲ ಬೈಯೋದು, ನಿನ್ನ ಫೋಟೋನ ಎಡಿಟ್ ಮಾಡಿಬಿಟ್ಟು ಲೈಕ್ ನೇಕೆಡೆಲ್ಲ ಫೋಟೋ ಹಾಕ್ಸ್ಬಿಟ್ಟು FB ಅಲ್ಲಿ ಕ್ರಿಯೇಟ್ ಮಾಡ್ತೀನಿ, ನನ್ನ ಬಗ್ಗೆ ಏನಾದರೂ ಎಲ್ಲನ ಪಬ್ಲಿಷ್ ಮಾಡ್ಕೊಂಬಂದ್ರೆ, ಆ ಥರ ಎಲ್ಲ ನನಗೆ ಬ್ಯಾಕ್ಮೇಲ್ ಮಾಡ್ತಿದ್ದ. ಪ್ರಜ್ವಲ್, ಏನು ಹೇಳ್ತೀರಾ ಈ ವಿಷಯಕ್ಕೆ? ತುಂಬಾನೇ ಜಾಸ್ತಿನೇ ಇದು ಮಾಡಿದ್ದಾರೆ. ಇದೆಲ್ಲ ಕಂಪ್ಲೇಂಟ್ ದಾಖಲೆ ಆಗಿದೆ ಅಲ್ಲಮ್ಮ? ಹಾಂ, ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಸುಗುಣ ಅವರೇ, ಇದು ತುಂಬಾ ಬೇಜಾರಾಗೋ ವಿಷಯ ಇದು. ಹೌದು ಹೌದು ಹೌದು. ನಮಗೆ ಕೊಡ್ತಾರೆ ಹೆಣ್ಣಿನ ರೆಸ್ಪೆಕ್ಟ್ ಮಾಡಬೇಕು, ಪೂಜಿಸ್ಬೇಕು ಅಂತ. ಹೌದು. ಎಷ್ಟು ಸಿಂಪಲ್ ವಿಷಯ ಅಂದ್ರೆ, ಸೆಲ್ಫ್ ರೆಸ್ಪೆಕ್ಟ್ ಇರೋರು ಯಾರು ಈ ತರ ಕೆಲ್ಸಗಳು ಮಾಡಲ್ಲ. ಅಂಡ್ ತಮ್ಮ ತಂದೆ ತಾಯಿ ಪಾಪ ಏನೋ ಅವರು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಬುದ್ಧಿ ಹೇಳಿ ಬೆಳೆಸಿರ್ತಾರೆ. ಈ ತರ ಯಾಕೆ ನಮ್ಮ ಹುಡುಗರು ಕೆಲವ್ರು ಈ ತರ ಆಗ್ತಿದ್ದಾರೆ, ಬೇಸರ ನಮಗೆ. ನೋಡಿ, ಕೆಲವು ಫ್ಯಾನ್ಸ್ ತುಂಬಾ ಪ್ರೀತಿ ತೋರಿಸ್ತಾರೆ, ಕೆಲವ್ರು ಫ್ಯಾನ್ಸ್ ಈ ತರ ಕಷ್ಟ ಕೊಡ್ತಾರೆ. ಇದೆಲ್ಲ ಗೊತ್ತಿರ್ಲಿಲ್ಲ ನನಗೆ. ಇಷ್ಟು ಕೆಟ್ಟದಾಗೆಲ್ಲ ಹೆಣ್ಮಗುಗೆ ಮೆಸೇಜ್ ಮಾಡಿರೋದು ತುಂಬಾ ತಪ್ಪಿದು. ಇದೆಲ್ಲ ಕಂಪ್ಲೇಂಟ್ ಅಲ್ಲಿ ದಾಖಲೆ ಆಗಿದೆ ಅಲ್ವಾ? ಹಾ, ಆಗಿದೆ. ಅವ್ರು ಹೇಳಿದ್ರು ಈ ನಂಬರ್ ಲೈಕ್ ಮಹಾರಾಷ್ಟ್ರ ಕಡೆಯಿಂದ ಇರೋದು, ಯೂನಿನಾರ್ ನಂಬರ್ ಅಂತ ಆಗಿದೆ. ವೆರಿ ಗುಡ್. ಓಕೆ, ಪ್ರಜ್ವಲ್, ನೀವು ಕವಿತಾಗೆ ಕೊಡುವಂತ ಸಜೆಷನ್ ಏನು? ಈ ತರ ಕವಿತಾ ತರದ ಹುಡುಗಿಯರು ತುಂಬಾ ಜನ ಈ ತರದ ಒಂದು ಮೋಸ ಹೋಗುವಂತ ಸಾಧ್ಯತೆ ಇದೆ. ಸೀರಿಯಸ್ಲಿ ತುಂಬಾ ಜನ ಹುಡುಗಿರು ಈ ತರ ಮೆಸೇಜ್ ಮಾಡಿದ್ರೆ ನಿಮ್ಮ ಹೆಸರು ಕೆಟ್ಟೋಗುತ್ತಲ್ಲ, ನಿಮಗ್ ಬೈಕ್ ಅಂತಾರೆ ಎಲ್ಲರೂ. ಆ ಥರ ಆಗ್ಬಾರ್ದು. ಅವ್ನ್ ನಿಮ್ಮ ಹೆಸರನ್ನ ಕೆಡ್ಸಕ್ಕೆ ಎಲ್ಲ ಹುಡುಗಿಗೆ ವಲ್ಗರ್ಸ್ ಆಗಿ ಮಾಡೋದು. ಖಂಡಿತ. ನಾನೀಗ ಅದೇ ಮತ್ತೆ ಕ್ಲಾರಿಫೈ ಹೇಳಿ 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 ಕೇಳಿಸಿದೆ. ಅದೇ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮತ್ತೆ ಕ್ಲಾರಿಫೈ ಮಾಡ್ತೀನಿ. ಮತ್ತೆ ನನ್ನ ಎಲ್ಲಾ ಫ್ಯಾನ್ಸ್ಗೂ, ನನ್ನ ಪ್ರೀತಿ ಮಾಡೋ ಎಲ್ಲರಿಗೂ ದಯವಿಟ್ಟು ಯಾವುದೇ ಫೇಸ್ಬುಕ್ ಅಕೌಂಟ್ಸ್ಗೆ ಮೆಸೇಜ್ ಕಳಿಸ್ಬೇಡಿ. ನಂದಿರೋದು ಒಂದೇ ಒಂದು ಪ್ರಜ್ವಲ್ ದೇವರಾಜ್ ಅನ್ನೋ ಒಂದು ಫೇಸ್ಬುಕ್ ಫ್ಯಾನ್ ಪೇಜ್ ಇದೆ, ಇನ್ನೊಂದು ನನ್ನ ಫ್ಯಾನ್ಸ್ ಕ್ರಿಯೇಟ್ ಮಾಡಿರೋಂಥ ಒಂದು ಪೇಜ್ ಇದೆ, AIPDFC ಅಂತ. ಇದು ಎರಡೇ. ಸೊ ಇದ್ರ ಮೂಲಕ ಮಾತ್ರ ನೀವು ನನ್ನ ಸಂಪರ್ಕಿಸಬಹುದು. ಯಾವುದೇ ಅಕೌಂಟ್ಸ್ ನಂಬಕ್ ಹೋಗ್ಬೇಡಿ. ಅಂಡ್ ಸೈಬರ್ ಕ್ರೈಮ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಬೇಗ ಈ ಹುಡುಗಿಗೆ ನೀವು ಹೆಲ್ಪ್ ಮಾಡಬೇಕು ಅಂತ, ಅಂಡ್ ಆ ಹುಡುಗನ್ನ ಹಿಡಿಬೇಕು ಅಂತ. ಖಂಡಿತವಾಗ್ಲೂ ಪ್ರಜ್ವಲ್, ಈಗ ನಮ್ಮ ಜೊತೆಗೆ DYSP ಶರತ್ ಅವರು ಇದ್ದಾರೆ ಸೈಬರ್ ಕ್ರೈಮ್ ಬ್ರಾಂಚ್ ಇಂದ. ಅವರ ಒಂದು ಸಜೆಷನ್ ತಗೊಳ್ಳೋಣ. ಇಂಥ ವಿಷಯಗಳನ್ನ ನಾವು ಹೇಗೆ ಸೊಲ್ಯೂಷನ್ ಕಂಡುಕೊಳ್ಬಹುದು ಅನ್ನೋದನ್ನು ಕೂಡ ನಾವು ನೋಡೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ.
ಫೇಸ್ಬುಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಟ ಪ್ರಜ್ವಲ್ ದೇವರಾಜ್ ಅವರ ಹೆಸರಿನಲ್ಲಿ ಒಂದು ಫೇಕ್ ಅಕೌಂಟ್ ಪ್ರಜ್ವಲ್ ಹೆಸರಲ್ಲಿ ಓಪನ್ ಆಗಿದೆ. ಆ ವ್ಯಕ್ತಿ ನಟಿ ಕವಿತಾ ಅನ್ನೋರ ಜೊತೆಗೆ ಅನುಚಿತವಾಗಿ ಮೆಸೇಜ್ಗಳನ್ನು ಕಳಿಸಿ ಅವರಿಗೆ ಬೆದರಿಕೆನೂ ಕೂಡ ಒಡ್ಡಿದ್ದಾರೆ. ಇವರು ಪ್ರಜ್ವಲ್ ಅಲ್ಲ ಅಂತ ಅವ್ರಿಗೇನೆ ಕವಿತಾಗೆ ಅನಿಸಿದೆ. ಆದರೆ ನಿಜವಾಗ್ಲೂ ಈಗ ಕವಿತಾ ಒಬ್ರು ಈಗಾಗಲೇ ಹೀರೋಯಿನ್ 143 ಅನ್ನುವಂಥ ಸಿನಿಮಾ, ಹುಚ್ಚು ವೆಂಕಟ, ಹಾಗೆ ನಿರ್ಭಯಂ ಅನ್ನುವಂಥ 3-4 ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಹೀರೋಯಿನ್ಗೆನೆ ಇನ್ನೊಬ್ಬ ಹೀರೋಯಿಂದ ಅವ್ರನ್ನ ಒರಿಜಿನಲ್ ಅಕೌಂಟ್ ಅಲ್ಲ ಅಂತ ಗುರುತಿಸೋದಕ್ಕೆ ಕಷ್ಟ ಆಯಿತು. ಮತ್ತು ಈ ಥರದೊಂದು ಏನು ಅವ್ರಿಗೆ ಗೊಂದಲ ಉಂಟಾಯಿತು. ಇನ್ನು ಬೇರೆ ಹೀರೋಯಿನ್ಸ್ ಕತೆ ಏನು ಹೀಗಾದರೆ, ಅಥವಾ ಬೇರೆ ಅಭಿಮಾನಿಗಳ ಕತೆ ಏನು? ಒಬ್ಬ ಅಭಿಮಾನಿ ಅಂದ್ಕೊಂಡು, ಒಬ್ಬ ಹೀರೋ ಅಂದ್ಕೊಂಡು ಎಷ್ಟೊಂದು ಜನ ಅವರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದಾಗಲಿ, ಅವ್ರನ್ನ ಫಾಲೋ ಮಾಡೋದಾಗಲಿ ಮಾಡ್ತಿರ್ತಾರೆ. ಪ್ರಜ್ವಲ್, ನೀವೇನು ಹೇಳ್ತೀರಾ ಈ ವಿಷಯದ ಬಗ್ಗೆ? ಈ ಒಂದು ರೀತಿಯಲ್ಲಿ ಎಷ್ಟೊಂದು ಜನ ಈ ಥರ ಈಗ ಆಗೇ ಆಗತ್ತಲ್ವಾ? ನೀವು ಆ್ಯಕ್ಚುಲಿ ಏನು ಈಗೆಲ್ಲ ನಿಮ್ಗೆ ಫೇಕ್ ಅಕೌಂಟ್ಸ್ ಅಂತ ಏನೇನಿದೆ ನಿಮ್ಮ ಹೆಸರಲ್ಲಿ, ಅದನ್ನು ಸರ್ಚ್ ಮಾಡಿಸಿ ಅದನ್ನು ಕ್ಲೋಸ್ ಮಾಡಿಸೋಂಥ ಒಂದು ವ್ಯವಸ್ಥೆನ ಮಾಡಿಸ್ಬೋದಲ್ವಾ? 100% ಮಾಡಿಸ್ಲೇಬೇಕು ಇವಾಗ. ಅದೇ ನಮ್ಮ ಶರತ್ ಸರ್ ಅಲ್ಲೇ ಇದಾರೆ ಅಂತ ನೀವು ಹೇಳಿದ್ರಿ, ಸೈಬರ್ ಕ್ರೈಮ್ ಬ್ರಾಂಚ್ ಇಂದ. ನಿಜ. ಸೊ ಸರ್ ಮಾತಾಡ್ಬೋದು. ಸರ್ ಸಜೆಸ್ಟ್ ಮಾಡಬೇಕು ನಮ್ಗೆ ಆಕ್ಚುಲಿ. ಯಾಕಂದ್ರೆ ನಮಗೆ ಈ ಸೋಷಿಯಲ್ ನೆಟ್ವರ್ಕ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂಡ್ ಅದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ನಮಗೆ ಗೊತ್ತಿರಲ್ಲ. ಸೊ ಈಗ ಈ ತರ ಫೇಕ್ ಅಕೌಂಟ್ಸ್ ಇದ್ರೆ ನಾವು ಯಾರನ್ನ ಕನ್ಸಲ್ಟ್ ಮಾಡ್ಬೇಕು, ಅದನ್ನ ಕ್ಲೋಸ್ ಮಾಡ್ಸಕ್ಕೆ ಅನ್ನೋ ವಿಷಯ ಗೊತ್ತಿರಲ್ಲ. ಇವಾಗ ಹೆಂಗಿರು ಶರತ್ ಸರ್ ಇದ್ದಾರೆ, ಶರತ್ ಸರ್ ನಮಗೆ ಸಜೆಸ್ಟ್ ಮಾಡಿದ್ರೆ ಇಸ್ ಬೆಟರ್. ಎಸ್ ಸರ್. ಸೈಬರ್ ಕ್ರೈಮ್ನಲ್ಲಿ ಈ ಥರದ್ದು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ಸೆಲೆಬ್ರಿಟೀಸ್ ಅಂತ ಗೊತ್ತಾದಾಗ ಅವ್ರನ್ನ ಫಾಲೋ ಮಾಡೋರು ಸುಮಾರು ಜನ ಇರ್ತಾರೆ. ಈ ಥರ ಮೋಸ ಆಗುವಂಥ ಇದು ರೀಸೆಂಟಾಗೆ ಒಬ್ಬರು ಪ್ರತಿಷ್ಠಿತ ನಿರ್ಮಾಪಕರ ಹೆಸರಲ್ಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಇಂಥದ್ದೇ ಒಂದು ಪ್ರಕರಣ ಆಗಿತ್ತು. ಅದನ್ನು ಕೂಡ ದಾಖಲೆ ಆಯಿತು ಸೈಬರ್ ಕ್ರೈಮಲ್ಲಿ. ಈಗ ಇಂಥ ಒಂದು ವಿಷಯಗಳಿಗೆ ಏನು ಒಂದು ಸೊಲ್ಯೂಷನ್ನ ಕೊಡ್ಬೋದು ನಿಮ್ಮ ಕಡೆಯಿಂದ? ನಿಮ್ಮ ಸಂಸ್ಥೆದೇ ಒಂದು ಫೇಕ್ ಅಕೌಂಟ್ ಇತ್ತು, ಪ್ರಾಬ್ಲಿ ಯು ಮೇ ಬಿ ನೋಯಿಂಗ್. ಹೌದು. ಆ ಥರ ಫೇಕ್ ಅಕೌಂಟ್ಗಳು ಸ್ಟಾಪ್ ಮಾಡೋದು ಕಷ್ಟ. ನಾನು ಇವತ್ತೊಂದು ಕ್ರಿಯೇಟ್ ಮಾಡಿ ಅದನ್ನು ನಾನು ಇವತ್ತು ಡಿಆಕ್ಟಿವೇಟ್ ಮಾಡಿದ್ರೆ ಇನ್ನೊಬ್ರು ಬೇರೆ ಇನ್ನೊಂದು ದಿವಸ ಮಾಡ್ತಾರೆ, ಇನ್ನೊಂದು ಕ್ರಿಯೇಟ್ ಮಾಡ್ತಾನೆ. ಇದು ಕ್ರಿಯೇಟ್ ಮಾಡಿದ್ರೆ ಇಟ್ಸ್ ಇನ್ ಯೋರ್ ಫಿಂಗರ್ ಟಿಪ್ಸ್. ನೀವೇನು ಮಾಡೋಕ್ಕಾಗಲ್ಲ. ಯು ಕಾಂಟ್ ಪ್ರಿವೆಂಟ್ ಇಟ್. ದೇರ್ ಇಸ್ ನೋ ವೇ ಯು ಕ್ಯಾನ್ ಪ್ರಿವೆಂಟ್ ಇಟ್. ಶಾಶ್ವತವಾಗಿ ಮತ್ತೆ ಅದನ್ನ ಓಪನ್ ಮಾಡ್ಲಿಕ್ಕೆ ಆಗದೇ ಇರೋ ಹಾಗೆ ಮಾಡೋಕ್ಕಾಗಲ್ಲ. ಚಾನ್ಸ್ ಇಲ್ಲ. ಯಾಕೆಂದರೆ ಸೇಮ್ ನೇಮಲ್ಲಿ ಆಗಲ್ಲ. ಬಟ್ ಅವ್ರು ಏನು ಮಾಡ್ತಾರೆ, ನೇಮಲ್ಲಿ ಒಂದು ಸ್ವಲ್ಪ ಚೇಂಜಸ್ ತಂದುಬಿಟ್ಟು ಫೋಟೋ ಯಾರ್ದು ಬೇಕಾದ್ರೆ ಹಾಕ್ಬೋದು. ಸೈಬರ್ ಕ್ರೈಮ್ ಈಸ್ ಎ ವರ್ಲ್ಡ್ ವೇರ್ ಸೈಬರ್ ಪ್ಲೇಸ್ ಇಸ್ ಎ ವರ್ಲ್ಡ್ ವೇರ್ ಯು ಕ್ಯಾನ್ ಇಂಪರ್ಸನೇಟ್ ಎವ್ರಿವೇರ್. ಸೊ ಯು ಕಾಂಟ್ ಸ್ಟಾಪ್ ಇಟ್. ಸೊ ದಟ್ ಈಸ್ ಸೈಬರ್ ವರ್ಲ್ಡ್. ಓಕೆ, ಅದನ್ನ ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ಹೌ ಯು ಆರ್ ಅವೇರ್ ಅನ್ನೋದು ಇಂಪಾರ್ಟೆಂಟ್. ಸೊ ಯು ಶುಡ್ ನಾಟ್ ಶೇರ್ ಯುವರ್ ಪರ್ಸ್ನಲ್ ಥಿಂಗ್ಸ್ ಟು ಅದರ್ಸ್. So before receiving a friend request, you should do a lot of research on that person, whether he is fake, how many friends are there in his this thing. ಅದರಲ್ಲಿ ಫ್ರೆಂಡ್ಸ್ ಇವರೆಲ್ಲ ಏನು ಕಮ್ಯುನಿಕೇಷನಲ್ಲಿದ್ದಾರೆ, ಸೊ ಅವನ್ನೆಲ್ಲ ರಿಸರ್ಚ್ ಮಾಡಿಬಿಟ್ಟು ಆಮೇಲೆ ಫ್ರೆಂಡ್ ರಿಕ್ವೆಸ್ಟ್ ತೊಗೊಳ್ಳೋದು ಭಾಳ ಒಳ್ಳೆಯದು. ಅದಲ್ಲದೆ ಇದಿಷ್ಟೇ, ಇದು ಬಿಟ್ಟು ಮೋರ್ ದೆನ್ ದಟ್ ನೀವೇನು ಮಾಡೋಕ್ಕಾಗಲ್ಲ. So you have to live with it. But if you come across this thing, you have the power. ಈಗ ಅದರಲ್ಲಿ ಏನು ಫೇಸ್ಬುಕ್ಕಲ್ಲೇ ಒಂದು ಆಪ್ಷನ್ ಇದೆ, ರಿಪೋರ್ಟ್ ಆರ್ ಬ್ಲಾಕ್ ಅಂತ. ಸೊ ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಅಕೌಂಟಿಗೆ ಮಾತ್ರ ಬ್ಲಾಕ್ ಆಗುತ್ತೆ, ಬೇರೆಯವ್ರ ಅಕೌಂಟಿಗೆ ಬ್ಲಾಕ್ ಆಗಲ್ಲ, ಬೇರೆಯವರು ನೋಡ್ಬೋದು. ಬಟ್ ರಿಪೋರ್ಟ್ ಮಾಡಿದ್ರೆ ಏನಾಗುತ್ತೆ, ಮೆನಿ ಪೀಪಲ್ ಹ್ಯಾವ್ ಟು ರಿಪೋರ್ಟ್ ಇಟ್. ರಿಪೋರ್ಟ್ ಮಾಡಿದ್ರೆ ಫೇಸ್ಬುಕ್ ವಿಲ್ ಆಟೋಮೆಟಿಕ್ಲಿ ಟೇಕ್ ಆಕ್ಷನ್ ಆ್ಯಂಡ್ ದೇ ವಿಲ್ ಬ್ಲಾಕ್. ಅಕೌಂಟ್ಗೆ ನಾವು ರಿಕ್ವೆಸ್ಟ್ ಕಳ್ಸೋಕೆ ಮುಂಚೆನೇ ಇದು ಹೌದಾ ಅಲ್ವಾ, ಅಫಿಷಿಯಲ್ ಅಲ್ವಾ ಅನ್ನೋದನ್ನ ತುಂಬಾನೇ ಜಾಗರೂಕತೆ ವಹಿಸಿ ಅದನ್ನ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು. ಈಗ ನಿಮಗೆ ಪ್ರಜ್ವಲ್ ಅಂದ್ರೆ ಆ ಫೇಕ್ ಪ್ರಜ್ವಲ್ ಏನು ಹೇಳ್ತಾ ಇದ್ದಾರೆ, ಅದು ನೀವು ಕ್ರೈಮ್ ಬ್ರಾಂಚಲ್ಲಿ ಹೋಗಿ ದಾಖಲೆ ಮಾಡಿದ್ಮೇಲೆ ಅದು ಯಾವ ನಂಬರು ಅಥವಾ ಅದು ಎಲ್ಲಿಂದ ಆ ವ್ಯಕ್ತಿ ನಿಮ್ಮ ಜೊತೆ ಚಾಟ್ ಮಾಡ್ತಿದ್ದಾರೆ ಅನ್ನೋದೇನಾದ್ರು ಗೊತ್ತಾಯ್ತಾ ಕವಿತಾ? ಅದೇ ಅವರು ಇನ್ಸ್ಪೆಕ್ಟರ್ ಹೇಳಿದ್ರು, ಆ ನಂಬರು ಮಹಾರಾಷ್ಟ್ರದಿಂದ ಬರ್ತಿರೋದು. ಯೂನಿನಾ ನೆಟ್ವರ್ಕ್ ಅಂತೂ ಬೆಂಗಳೂರಲ್ಲಿ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ಅದು ಬರ್ತಾ ಇರೋದೇ ಅಲ್ಲಿಂದ, ಮೊಬೈಲಿಂದಾನೇ ಅವರು ನಿಮ್ಮ ಜೊತೆ ಚಾಟ್ ಮಾಡ್ತಿದ್ದಾರೆ. ಮೊಬೈಲಿಂದ. ಓಕೆ. ವಾಟ್ಸಪ್ಪಲ್ಲೂ ನಿಮಗೆ ವಾಟ್ಸಪ್ಪಲ್ಲೇ ಫೇಸ್ಬುಕ್ಕಲ್ಲಿ ನಾನು ಬ್ಲಾಕ್ ಮಾಡಿಬಿಟ್ಟಿದ್ದೀನಿ ಅವನ್ನ, ಚಾನ್ಸ್ ಇಲ್ಲ. ಆದರೆ ಮತ್ತೆ ಅವ್ನು ಯಾರೋ ಹ್ಯಾಕ್ ಮಾಡ್ಕೊಂಬಿಟ್ಟಿದ್ದಾರೆ ಆಲ್ರೆಡಿ ಆ ಫೇಸ್ಬುಕ್ನ. ಮತ್ತೆ ಇನ್ನೊಂದು ಪ್ರಜ್ವಲ್ ದೇವರಾಜ್ ಅಂತ ಹೊಸದಾಗಿ ಓಪನ್ ಮಾಡಿದ್ದಾನೆ. ನನಗೆ ಗೊತ್ತಾಗ್ತಿಲ್ಲ ಯಾವುದಂತ. ತುಂಬಾನೇ ಇದೆ, ಜಾಸ್ತಿ ಇದೆ ಪ್ರಜ್ವಲ್ ದೇವರಾಜ್ ಅಂತ ಹೆಸರಲ್ಲಿ. ಎಷ್ಟೊಂದು ನೀವು ನೋಡಿದ್ರೆ ಒಂದು 8-9 ಇದೆ ಪ್ರಜ್ವಲ್ ದೇವರಾಜ್ ಅಂತ ಹೆಸರಲ್ಲಿ. ತುಂಬಾ ಫೇಸ್ಬುಕ್ ಅಕೌಂಟ್ಸ್ ಇದೆ. ಏನ್ ಪ್ರಜ್ವಲ್, ಇಷ್ಟೊಂದು ಪ್ರಜ್ವಲ್ಗಳು, ಒರಿಜಿನಲ್ ಪ್ರಜ್ವಲ್ ಇಲ್ಲಿರುವಾಗ ಇಷ್ಟೊಂದು 8-9 ಪ್ರಜ್ವಲ್ ಇದೆಯಲ್ಲ, ಏನ್ ಹೇಳ್ತೀರಾ? ನೋಡಿ ಏನ್ ಮಾಡೋದು ಸುಗುಣ ಅವರೇ, ನಾನು ಅದೇ ಕಾಟದಿಂದಾನೆ ನಂದು ಹಳೆ ಒಂದು
ಫೇಸ್ಬುಕ್ ಅಕೌಂಟ್ ನಾನು ಡಿಲೀಟ್ ಮಾಡ್ಬಿಟ್ಟೆ. ಅಂಡ್ ಇವಾಗ ಶರತ್ ಸರ್ ನಮಗೆ ಒಂದು ತುಂಬಾ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಈಗ ಆದಷ್ಟು ಸಾಕಷ್ಟು ಜನ ಯಾರು ಈ ಫೇಕ್ ಅಕೌಂಟ್ ಬಗ್ಗೆ ಇನ್ಫಾರ್ಮೇಶನ್ ಬಂದಿದೆ. ಸೊ ನಾನು ಆಗ್ಲೇ ಹೇಳ್ದಾಗೆ ನಂದು ಒಂದು ಫೇಸ್ಬುಕ್ ಅಕೌಂಟ್ ಇಲ್ಲ, ಬರೀ ಫ್ಯಾನ್ ಪೇಜ್ ಇರೋದು. ಸೊ ಎಲ್ಲರೂ ದಯವಿಟ್ಟು ನನಗೊಂದು ಸಹಾಯನ ಮಾಡಿ ಈ ಫೇಕ್ ಅಕೌಂಟ್ಸ್ ನ ರಿಪೋರ್ಟ್ ಮಾಡಿದ್ರೆ ಶರತ್ ಸರ್ ಹೇಳ್ದಾಗೆ ಫೇಸ್ಬುಕ್ ಅವ್ರು ಆಕ್ಷನ್ ತಗೊಳ್ತಾರೆ, ಅದನ್ನೆಲ್ಲ ಕ್ಲೋಸ್ ಮಾಡ್ತಾರೆ. ಸೊ ಈ ಒಂದು ಸಹಾಯನ ನನ್ನ ಎಲ್ಲ ಅಭಿಮಾನಿಗಳು ನನ್ನ ಪ್ರೀತಿ ಮಾಡೋರು ದಯವಿಟ್ಟು ಮಾಡಿ ನನಗೆ. 100% ಈ ಥರದೊಂದು ಇದನ್ನ ಎಲ್ಲರೂ ಓಪನ್ ಆಗಿ ಇದು ಮಾಡಿದ್ರೆ ಅದು ಖಂಡಿತವಾಗ್ಲೂ ಕ್ಲೋಸ್ ಆಗುತ್ತೆ. ನೀವು ಹೇಳ್ತಿದ್ರಿ ನಿಮ್ಮ ಫೇಸ್ಬುಕ್ ಅಕೌಂಟನ್ನು ಕೂಡ ಕ್ಲೋಸ್ ಮಾಡಿದೆ ನಾನು ಅಂತ. ಯಾಕೆ ಪ್ರಜ್ವಲ್, ನಿಮಗೆ ಆದಂಥ ತೊಂದರೆ ಅಥವಾ ಏನಕ್ಕೆ ನೀವು ಕ್ಲೋಸ್ ಮಾಡಿದ್ದು? ಅಲ್ಲ ಅದೇ ಸಾಕಷ್ಟು ಫೇಕ್ ಅಕೌಂಟ್ಸ್ ಇತ್ತು ಒಂದು. ಅಂಡ್ ಎರಡನೇದೇನಂತಂದ್ರೆ ಅವಾಗ ಫ್ಯಾನ್ ಪೇಜ್ ಇನ್ನೂ ಬಂದಿರ್ಲಿಲ್ಲ. ಅಂಡ್ ಸೊ ನಾನು ಫೇಸ್ಬುಕ್ ಅಲ್ಲಿ ನನ್ನ ಫ್ಯಾನ್ಸ್ ಜೊತೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ. ಬಟ್ ಸ್ವಲ್ಪ ದಿವಸ ಆದ್ಮೇಲೆ ಏನಾಯ್ತು ಅಂದ್ರೆ ನಾನು ಒಂದು 5,000 ಜನ ಇದ್ರು. ಸೊ ಐ ಕುಡಂಟ್ ಟಾಕ್ ಟು ಎವ್ರಿ ಒನ್, ಐ ಕುಡಂಟ್ ಕೀಪ್ ಮೆಸೇಜಿಂಗ್ ಎವ್ರಿ ಒನ್. ಸೊ ಕೆಲವ್ರು ಬೇಸರ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು, ಏನ್ ಸರ್ ನಮಗೆ ಮೆಸೇಜ್ ಮಾಡಲ್ಲ ನೀವು ಅಂತ ಎಲ್ಲ. ಸೊ ಐ ಥಾಟ್ ಇಟ್ಸ್ ಬೆಟರ್ ನಾಟ್ ಟು ಹರ್ಟ್ ಸಂಬಡಿ ಎಲ್ಸ್ ಸೆಂಟಿಮೆಂಟ್ಸ್. ಸೊ ಮತ್ತೆ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ರೆ ಅವ್ರು ಬೇಸರ ಮಾಡ್ಕೊಂತಾರೆ. ಅಂಡ್ ಸಾಕಷ್ಟು ಫೇಕ್ ಅಕೌಂಟ್ಸ್ ಬರ್ತಾ ಇತ್ತು. ಸೊ ಅದಕ್ಕೆ ನನ್ನ ಫೇಸ್ಬುಕ್ ಅಕೌಂಟ್ ನಾನು ಕ್ಲೋಸ್ ಮಾಡಿದೆ. ಫೇಕ್ ಪ್ರಜ್ವಲ್ಗಳಿಗೆ ಇಷ್ಟೊಂದು ಜನ ಆಗ್ಬಿಟ್ರು ಅಂತ ಒರಿಜಿನಲ್ ಪ್ರಜ್ವಲ್ ಸೋಷಿಯಲ್ ನೆಟ್ವರ್ಕ್ ಇಂದ ಆಚೆ ಹೋಗೋದು ಎಷ್ಟು ಸರಿ ಅಂತ? ಅಲ್ಲ, ಸೋಷಿಯಲ್ ನೆಟ್ವರ್ಕ್ ಇಂದ ಆಚೆ ಹೋಗಿಲ್ಲ, ಬಟ್ ಫ್ಯಾನ್ ಪೇಜ್ ಓಪನ್ ಮಾಡಿದ್ದೀನಿ. ಅಂಡ್ ಈ ಫೇಕ್ ಪ್ರಜ್ವಲ್ಸ್ ಯಾರ್ಯಾರಿದ್ದಾರೆ ದಯವಿಟ್ಟು ಕೈ ಮುಗಿತೀನಿ ನಿಮ್ಮೆಲ್ಲರಿಗೂ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ. ಹೆಣ್ಮಕ್ಳು ನಮ್ಮ ಸಮಾಜದಲ್ಲಿ ದೇರ್ ಆರ್ ವೆರಿ ಸ್ಟ್ರಾಂಗ್ ಪವರ್. ಅಂಡ್ ಯಾವುದೇ ಒಂದು ಹೆಣ್ಮಗುಗೆ ಈ ತರ ಮೆಸೇಜ್ ಕಳ್ಸೋಕ್ಕಿಂತ ಮುಂಚೆ, ಈ ತರ ಎಲ್ಲ ಮಾತಾಡಕ್ ಮುಂಚೆ ನಿಮ್ಮ ತಾಯಿ ಬಗ್ಗೆ ಒಂದ್ಸತಿ ಯೋಚನೆ ಮಾಡಿ. ನಿಮ್ಮ ತಾಯಿ ಏನಂತಾರೆ ಈ ತರ ಮಾಡಿದ್ರೆ? ನಿಮ್ಮ ತಾಯಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ನೀವು ಈ ತರ ಕೆಲ್ಸಗಳು ಮಾಡಿದ್ರೆ ಅಂತ. ದಯವಿಟ್ಟು ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ, ದಯವಿಟ್ಟು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ ದಯವಿಟ್ಟು ಪ್ಲೀಸ್. ಪ್ರಜ್ವಲ್, ನಿಮ್ಮ ಹೆಸರಲ್ಲಿ ಟ್ವಿಟರ್ ಅಲ್ಲೂ ಕೂಡ ಒಂದು ಅಕೌಂಟ್ ಇದೆ, ಅದು ನಿಮ್ಮದೇನಾ ಅಥವಾ ಬೇರೆಯವ್ರದಾ? ಯಾವುದು ಟ್ವಿಟರ್ ಅಲ್ಲ? ಹೌದು ಹೌದು, ಟ್ವಿಟರ್ ಅಲ್ಲಿ ಒಂದೇ ಅಲ್ವಾ ಇರೋದು? ಹೌದು ಹೌದು, ಒಂದೇ ಇರೋದು. ಅದ್ ನಿಮ್ದೇ ಅಲ್ವಾ ಅಂತ ಅದನ್ನು ಕೂಡ ನಾನು ಫಾಲೋ ಮಾಡ್ತಿದ್ದೀನಿ ಅದಕ್ಕೆ. ಹಾಗಾದ್ರೆ ನಂದೇ ಯಾಕೆಂದ್ರೆ ಈ ತರದ್ದೆಲ್ಲ ನೀವು ಈ ಡಿಸ್ಕಷನ್ ಬಗ್ಗೆ ಟ್ವೀಟ್ ಮಾಡಿದ್ದು ನನಗೆ ಬಂತು, ನನಗೆ ರೀಚ್ ಆಯ್ತು. ಖಂಡಿತವಾಗ್ಲೂ ಪ್ರಜ್ವಲ್, ಈ ತರದಲ್ಲಿ ಈಗ ನೀವು ಅಪ್ಡೇಟ್ ಮಾಡಿದ್ದು ನಾನು ನೋಡಿದೆ ಈ ಡಿಸ್ಕಷನ್ ಬಗ್ಗೆ. ಹೌದು ಹೌದು ಹೌದು. ಅಲ್ಲ, ಎಸ್ಪೆಷಲಿ ಈ ಕವಿತಾಗೆ ಆ ವ್ಯಕ್ತಿ ಏನೇನೆಲ್ಲ ಇದ್ ಮಾಡ್ತಿದ್ರು ಅಂತ ಹೇಳಿದ್ರೆ, ತುಂಬಾನೇ ಎಲ್ಲಾನು ಕೆಟ್ಟ ಮೆಸೇಜ್ಗಳನ್ನೆಲ್ಲ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ. ಏನೇನೆಲ್ಲ ಇನ್ನು ಮೆಸೇಜ್ ಮಾಡ್ತಾ ಇದ್ರು ಅವರು ನಿಮ್ಗೆ? ಯುಗಳಲ್ಲಿ ಅದು ಪ್ರಜ್ವಲ್ ಇಂಗ್ಲಿಷ್ ಅಲ್ಲೇ ನಿಮ್ ಜೊತೆ ಚಾಟ್ ಮಾಡ್ತಿದ್ರಾ ಅಥವಾ ಇಂಗ್ಲಿಷ್ ಅಲ್ಲೇ ಚಾಟ್ ಮಾಡ್ತಿದ್ರು? ಅದು ಪ್ರಜ್ವಲ್ಲೇ ಅನ್ನೋ ರೀತಿ ಅಂತ ಲೆವೆಲ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು. ಓಕೆ, ಇವ್ರ ತರನೇ ಇವ್ರ ಲೆವೆಲ್ ಅಲ್ಲೇ ಅವ್ನ್ ಮೆಸೇಜ್ ಮಾಡ್ತಿದ್ದ. ಇವ್ರ ಲೆವೆಲ್ ಅಲ್ಲಿ ಅಂದ್ರೆ ನಾನೇ ರಿಯಲ್ ಪ್ರಜ್ವಲ್, ಇಫ್ ಯು ಬಾಂಡ್ ಟು ಯುವರ್ ಡ್ಯಾಡ್ ಪ್ಲೀಸ್ ಡೋಂಟ್ ಬ್ಲಾಕ್ ಮೀ, ಈ ತರ ಎಲ್ಲ ನನ್ಗೆ ಹೇಳ್ತಿದ್ದ. ಸೊ ಅದಕ್ಕೋಸ್ಕರ ನಾನು ಬ್ಲಾಕ್ ಮಾಡಿಲ್ಲ, ಏನ್ ಬರುತ್ತೋ ಬರ್ಲಿ ಮೆಸೇಜು, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಇದ್ದೆ ನಾನು. ಓಕೆ, ಏನೇನೆಲ್ಲ ಹಾಗೆ ಹೋಗ್ತಾ ನಿನ್ ಫೋಟೋ ಕಳ್ಸು, ಅದು ಫೋಟೋ ಕಳ್ಸಂದ್ರೂ ಪರವಾಗಿಲ್ಲ, ಅಂತ ಫೋಟೋ ಕಳ್ಸು ಅಂತ ಹೇಳ್ತಿದ್ದ ನನ್ಗೆ. ಓಕೆ, ನೇಕೆಡ್ ಫೋಟೋಸ್ ಅಂತ ಫೋಟೋ ಕಳ್ಸಕ್ಕೆ ಎಲ್ಲ ಹೇಳ್ತಿದ್ದ ಅವನು. ಓಕೆ, ಕಳ್ಸಲ್ಲ ಅಂದಾಗ ನಿಮ್ಗೆ ಹೇಗೆ ಅವರು ರಿಯಾಕ್ಟ್ ಮಾಡ್ತಾ ಇದ್ರು? ನಾನು ಕಳ್ಸಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ, ಇದು ಏನು ಚಾನೆಲ್ಸ್ಗೆಲ್ಲ ಹೇಳ್ತೀನಿ ಅಂದರೆ ಹೋಗಿ ಹೇಳ್ಕೊ, ಇನ್ ಫ್ರಂಟ್ ಆಫ್ ಟಿವಿ ನಾನು ನೋಡ್ತಾ ಇದ್ದೀನಿ, ಕುತ್ಕೊಂಡು ನೋಡ್ತಾ ಇದ್ದೀನಿ, ಎಲ್ಲಿ ಕಂಪ್ಲೇಂಟ್ ಕೊಡ್ತೇವೆ ಕೊಡು, ನಿನ್ಗೆ ಗೊತ್ತಿಲ್ಲ ನಾನು ಏನೇನು ಮಾಡ್ಬೋದು ಅಂತ ಆ ಒಂದು ರೀತಿಯಲ್ಲಿ ಅವ್ನು ಮಾತಾಡ್ತಿದ್ದ. ಓಕೆ, ಅಲ್ಲ ಈ ಲೆವೆಲ್ ಏನು ಬೇಕಾದರೂ ಮಾಡ್ಬೋದಂತೆ ನನಗೆ. ಅಲ್ಲ, ಈ ಥರದ್ದು ಒಂದು ತೀರಾ ಈ ಥರ ಒಂದು ಇದು ಮಾಡಿದಾಗ ಶರತ್ ಸರ್ ಏನು ಸೊಲ್ಯೂಷನ್ ಕೊಡ್ತೀರಾ? ಈ ಥರ ತೀರಾ ಇದು ಮಾಡಿದಾಗ ಅದನ್ನು ಜಸ್ಟ್ ನಾವು ಈ ಥರ ನೀವು ಹೇಳ್ದಂಗೆ ಬರೀ ಇಷ್ಟೇ ಒಂದಾದರೆ ಸಾಕಾಗಲ್ವೇನೋ, ಇನ್ನೂ ಒಂದು ಸ್ವಲ್ಪ ಹೈ ಲೆವೆಲ್ ಇದು ಸೊಲ್ಯೂಷನ್ಸ್ ಬೇಕು ಅಂತ ಅನ್ಸುತ್ತಲ್ವಾ ಸೈಬರ್ ಕ್ರೈಮಲ್ಲಿ? ಇದು ಸೈಬರ್ ಕ್ರೈಮಲ್ಲಿ ಆಲ್ರೆಡಿ ಆ್ಯಕ್ಟ್ ಇದೆ. ಆ್ಯಕ್ಟಲ್ಲಿ ಆಪ್ಸಿನ್ ಮೆಸೇಜಸ್ ಕಳಿಸೋದು ಅಥವಾ ಥ್ರೆಟ್ನಿಂಗ್ ಮಾಡೋದು, ಅದಕ್ಕೆಲ್ಲ ಸೆಕ್ಷನ್ಸಲ್ಲಿ ಪ್ರಾಸಿಕ್ಯೂಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಆಗುತ್ತೆ, ಪನಿಷ್ಮೆಂಟ್ ಆಗುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಇಶ್ಯೂ ಏನಪ್ಪ ಅಂದರೆ, ವೈ ವಿ ಹ್ಯಾವ್ ಟು ಈಲ್ಡ್ ಟು ಹಿಸ್ ಥ್ರೆಟ್ ಆರ್ ದಿಸ್ ಥಿಂಗ್ ಅಂತ ಅನ್ನೋದು ವಿಷಯ. ಸೊ ಒನ್ಸ್ ಯು ಕಮ್ ಟು ನೋ ದಟ್ ದೆರ್ ಇಸ್ ಸಮಥಿಂಗ್ ಫೇಕ್ ಆರ್ ಬ್ಯಾಡ್ ವಿಚ್ ಇಸ್ ಗೋಯಿಂಗ್ ಆನ್, ಯು ಇಮಿಡಿಯೇಟ್ಲಿ detach yourself from that. Okay,
ಸೊ ಅವ್ನ ನಂಬರ್ನ ಬ್ಲಾಕ್ ಮಾಡೋಕ್ಕೆ ನಿಮ್ಮ ಫೋನಲ್ಲಿ ಸಾಧ್ಯತೆ ಇದೆ, ಅವ್ನ ವಾಟ್ಸಪ್ಪಿಂದ ಅವನನ್ನು ತೆಗೆದಾಕಕ್ಕೆ ಸಾಧ್ಯತೆ ಇದೆ. ಸೊ ಟೋಟಲಿ ಡಿಸೋಸಿಯೇಟ್ ಯುವರ್ ಸೆಲ್ಫ್ ಫ್ರಮ್ ಹಿಮ್, ಸೊ ದಟ್ ನೋ ಕಮ್ಯುನಿಕೇಶನ್ ಈಸ್ ಕಮಿಂಗ್ ಟು ಯು. ಸೊ ವೈ ಡು ಯು ವಾಂಟ್ ಟು ಅಲೌ ಹಿಮ್ ಟು ಹರಾಸ್ ಯು? ಈ ಪರ್ಟಿಕ್ಯುಲರ್ ಈ ಒಂದು ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು? ಇದು ಇವರು KP ಅಗ್ರಹಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಬಹುಶಃ ನಮಗೆ ರೆಫರ್ ಮಾಡ್ತಾರೆ ಅನ್ಸುತ್ತೆ. ಸೊ ಮಾಡಿದಾಗ ಇಮಿಡಿಯೇಟ್ಲಿ ವಿಲ್ ಸಿ ದಟ್ ದ ಅಕೌಂಟ್ ಇಸ್ ಬ್ಲಾಕ್ ಆ್ಯಂಡ್ ವಿಲ್ ಫೈಂಡ್ ಔಟ್ ಹೂ ದ ಪರ್ಸನ್. ಅವ್ನಿಗೆ ಇವರು ಡೀಟೇಲ್ಸ್ ಹೆಂಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಮೂವಿ ಯಾವ್ದು ಮಾಡ್ತಿದ್ದಾರೆ ಮತ್ತು ಅದು ಫೋಟೋಸ್ ಕೂಡ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಓಕೆ, ಇವ್ರದ್ದು ವಿಡಿಯೋ ಸಮೇತ ಎಲ್ಲ ಕರೆಕ್ಟಾಗಿರುತ್ತೆ. ಆ ಥರ ನಾನೇ ಎಷ್ಟು ನಂಬಿದ್ದೀನಿ ಅಂದಮೇಲೆ ಇನ್ನು ಬೇರೆ ಹುಡುಗಿರು ಎಷ್ಟು ನಂಬಿರಲ್ಲ ಪಾಪ. ಅವ್ನು ಇನ್ನೊಂದು ಹೇಳೋದು, ನಾನು ಓಕೆ ಹೇಳಿದೆ ಸಿಗಾಸ್ಬಿಡೋಣ ಅವ್ನು ಹೆಂಗನ ಮಾಡಿ ಅಂತ ನಾನು ಹೇಳಿದೆ. ಓಕೆ ನಾಳೆ ಸಿಗಿ ಅಲ್ಲಿ ಸಿಗಿ ಅಂತ ಹೇಳಿ. ಈಸ್ ಲೈಕ್ ಓಕೆ ನನ್ನ ಫೇವರ್ ಮಾಡು, ಫಸ್ಟು ನಂಗೆ ಆ ಥರ ಪಿಕ್ಸ್ ಸೆಂಡ್ ಮಾಡು, ಆಮೇಲೆ ನಾನು ನಿಂಗೆ ಮೀಟ್ ಆಗ್ತೀನಿ, ಆಮೇಲೆ ನಾನು ಕ್ಲೋಸ್ ಆಗ್ತೀನಿ, ಫ್ರೆಂಡ್ಶಿಪ್ ಆಗ್ತೀನಿ, ಆ ಥರ ಈ ಥರ ಎಲ್ಲ ಹೇಳ್ತಿದ್ದ. ಬಟ್ ಇವ್ರು ಪಿನ್ ಟು ಪಾಯಿಂಟ್ ಡೀಟೇಲ್ಸ್ ಎಲ್ಲಿಂದ ಸಿಗುತ್ತೆ ಅವನಿಗೆ ಅಂತ ನನಗೆ ಇದು ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಮೂವಿ ಮಾಡ್ತಿರೋದು, ಅವ್ರ ಡ್ಯಾಡಿ ಜೊತೆ ಮೂವಿ ಕ್ಷತ್ರಿಯ ಮೂವಿ ಮಾಡ್ತಿರೋದು, ಎಲ್ಲ ಡೀಟೇಲ್ಸ್ ಅವನ ಹತ್ರ ಇದೆ. ಅದು ಹೇಗೆ ಸಿಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಓಕೆ, ನಿಜವಾಗ್ಲೂ ಆಶ್ಚರ್ಯ ಆಗುವಂಥದ್ದು. ಜೊತೆಗೆ ಸೆಲೆಬ್ರಿಟೀಸ್ ವಿಷಯ, ಈಗ ಸೆಲೆಬ್ರಿಟೀಸ್ ಎಲ್ಲರೂ ಕೂಡ ಸೋಷಿಯಲ್ ನೆಟ್ವರ್ಕಲ್ಲಿ ಇರೋದ್ರಿಂದ ಅವರೆಲ್ಲ ಒಂದು ಪರ್ಸ್ನಲ್ ವಿಚಾರಗಳಾಗಲಿ ಫೋಟೋಸ್ ಆಗಲಿ ತಕ್ಷಣ ಸೋಷಿಯಲ್ ನೆಟ್ವರ್ಕಲ್ಲಿ ಅವರ ಫ್ಯಾನ್ಸೋ ಯಾರೋ ಒಬ್ಬರು ಒಟ್ಟಿನಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ. ಅದನ್ನು ತಕ್ಷಣ ತೊಗೊಂಡು ನಾವೇ ಅನ್ನೋ ರೀತಿಲಿ ಒಂದು ಫ್ಯಾನ್ ಪೇಜನ್ನು ಮೇಂಟೈನ್ ಮಾಡ್ತಿರ್ತಾರೆ, ಫೇಕ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಿರ್ತಾರೆ. ಇದಕ್ಕೆಲ್ಲ ನಿಜವಾಗ್ಲೂ ಹೇಗೆ ಕಡಿವಾಣ ಹಾಕ್ಬೋದು, ನಿಜವಾಗ್ಲೂ ಹಾಕ್ಲಿಕ್ಕೆ ಸಾಧ್ಯನಾ? ಇದನ್ನು ನಾವು ಚರ್ಚೆಯನ್ನು ಮುಂದುವರಿಸ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ.